ನೀವತ್ತು ಪುರಸಭೆಯಲ್ಲಿ ಬಂದು ಇಲ್ಲಿ ಪ್ರತಿಭಟನೆ ಕೂತ್ಕೊಂಡಿದ್ದೀರಾ ಮಾಹಿತಿ ಹಕ್ಕು ಅಧಿಕಾರಿ ಎದುರಲ್ಲಿ. ಹೌದೌದು. ಕಾರಣ ಏನು ಸರ್? ಒಂದು ತಿಂಗಳು ಜಾಸ್ತಿ ಆಯಿತು. ಒಂದು ಇದು ಅರ್ಜಿ ಕೊಟ್ಟು ಇಷ್ಟ ತನಕ ಒಂದು ಅರ್ಧ ಕೊಟ್ಟಿದ್ದಾರೆ, ಇನ್ನು ಅರ್ಧ ಕೊಡ್ತೇವೆ ಮೇಲ್ಮನವಿ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಮೇಲ್ಮನವಿ ನಾನು ಯಾಕೆ ಮಾಡಲಿ? ಇವರ ಹತ್ರ ಇಲ್ಲವಾ? ಆ ರೋಡಿನ ಸಮಸ್ಯೆ ಬಗ್ಗೆ ನಾನು ಮನವಿ ಕೊಟ್ಟಿದ್ದೇನೆ. ಅಲ್ಲ, ನೀವು ಪುರಸಭೆ ಮಾಜಿ ಸ್ಥಾಯಿ ಸಮಿತಿ ಅಧ್ಯಕ್ಷರಲ್ಲ ನೀವು? ಅಲ್ಲ, ಪುರಸಭಾ ಸದಸ್ಯರು ನಾನು. ಸದಸ್ಯರಾ? ಹೌದು. ಹಾಂ, ಮತ್ತೆ ನಿಮಗೆ ಯಾಕೆ ಸಿಗ್ತಾ ಇಲ್ಲ? ಅದೇ ಹೇಳಿದಲ್ಲ, ಅಧಿಕಾರಿಗಳ ಬೇಜವಾಬ್ದಾರಿ. ಯಾರು ಬೇಜವಾಬ್ದಾರಿ ಮಾಡೋದು? ಹಾಂ, ಯಾರು? ಅಧಿಕಾರಿಗಳ ಮ್ಯಾನೇಜರಾ? ಅಲ್ಲ, ಎಲ್ಲರೂ ಒಬ್ಬರಂತೆಲ್ಲ ಕೊಡುವುದಿಲ್ಲ, ನಾನು ಬಿಡುವುದೇ ಇಲ್ಲ. ಈಗ ನನ್ನ ಟರ್ಮಲ್ಲಿ ಡಾಮರೀಕರಣವಾಗಿದೆ ಆ ರಸ್ತೆಗಳಿಗೆ, ಅದು ಬಿಲ್ ಆಗಲಿಲ್ವಾ? ಬಿಲ್ ಆಗಿದೆ, ಯಾಕೆ ಇದು ಮಾಡಿದ್ದಾರೆ? ಬೇಜವಾಬ್ದಾರಿಯಿಂದ ಕೊಡುವುದಿಲ್ಲ. ಎಷ್ಟು ಮೇಲ್ಮನವಿ ಮಾಡಿ ಅಂತ ಹೇಳ್ತಾರೆ, ಇವರು ಯಾರು ಹೇಳಿರ್ಲಿಕ್ಕೆ ಮೇಲ್ಮನವಿ ಮಾಡಿ? ಮೇಲ್ಮನವಿ ಮಾಡ್ಲಿಕ್ಕೆ ಹೇಳುದು ಯಾರು? ಕೆಲವರು ಹೇಳ್ತಾರೆ. ಮ್ಯಾನೇಜರಾ? ಮ್ಯಾನೇಜರಲ್ಲ, ಕೆಲವರು ಮಾಹಿತಿ ಹಕ್ಕು ಅಧಿಕಾರಿಯಾ? ಕೆಲವರು ಹೇಳಿದ್ದಾರೆ. ಅವರ ನನಗೆ ಯಾರು ಹೇಳಲಿಕ್ಕೆ? ಅವರು ಕೊಡುವುದಿಲ್ಲ ಅಂದರೆ ಕೊಡುವುದಿಲ್ಲ ಅಂತ ಹೇಳಿ ಒಂದೇ ಮಾತು. ಸಾಯಂಕಾಲ ತನಕ ಇಲ್ಲೇ ಕೂತ್ಕೊಳ್ತೇನೆ. ರೈಟಿಂಗಲ್ಲಿ ಕೊಟ್ಟಿದ್ದಾರೆ ಏನಾದರೂ? ರೈಟಿಂಗಲ್ಲಿ ಅರ್ಧ ಕೊಟ್ಟಿದ್ದಾರೆ ನನ್ನ ಅರ್ಜಿಗೆ. ಓಕೆ ಸರ್. ಅವರು ನಿಮ್ಮ ವಿರುದ್ಧ ಅಲ್ಲಿ ಪ್ರತಿಭಟನೆ ಕೂತಿದ್ದಾರೆ. ಸುನಿಲ್ ಕೋಟ್ಯಾನ್ ಅಂತ ಮಾಜಿ ಪುರಸಭಾ ಸದಸ್ಯರು. ನೀವು ಮಾಹಿತಿ ಹಾಕಿದ್ದು ಇದು ಕೊಡ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಸರ್ ಕೊಡ್ತಾ ಇಲ್ಲ? ಯಾರು ಮಾಹಿತಿ ಹಕ್ಕು ಅಧಿಕಾರಿ? ನೀವಲ್ಲ ಅಲ್ಲ, ಮಾಹಿತಿ ಹಕ್ಕು ಅಧಿಕಾರಿ ನೀವಲ್ಲ. ಹಾಂ, ನಿಮ್ಮ ಮಾಹಿತಿ ಹಕ್ಕದು ಕೇಳ್ತಾ ಇರೋದು, ಮುನ್ಸಿಪಾಲ್ಟಿದು ಬೇರೆ ವಿಚಾರವನ್ನು ಕೇಳ್ತಾ ಇಲ್ಲಲ್ಲ. ಇದಿಲ್ಲ ಅಂತ ಹೇಳಿದ್ರೆ ರೈಟ್ಸ್ ಇಲ್ವಾ? ಅಲ್ಲ, ಮಾತಾಡುವಂಥ ಇದನ್ನು ಕಳ್ಕೊಂಡಿದ್ದೀರಾ ನೀವು? ಹಾಂ, ಆಗ ನೀವು ಪ್ರತಿ ಸಲ ಎಲ್ಲರೂ ಬಂದು ಇದೇ ಥರ ಉತ್ತರ ಕೊಡ್ತೀರಂತ ನಿಮ್ಮ ಮೇಲೆ ಆರೋಪ ಇದೆ. ಯಾವುದು ಮಾಡಿ ಕೊಡ್ತಾ ಇಲ್ಲ, ಯಾವುದು ಮಾಹಿತಿ ಹಕ್ಕು ಕೊಡ್ತಾ ಇಲ್ಲ ಅಂತೇಳಿ. ಹಾಂ, ಏನು ಹೇಳ್ತೀರಾ ಸರ್? ಮೌನ ಸಮ್ಮತಿ ಲಕ್ಷಣ ಅಂತವ, ಹಾಗೆಯಾ? ಮೌನವೇ ನಿಮ್ಮದು? ಉತ್ತರ ಕೊಡಲ್ವಾ ನೀವು? ಓಕೆ ಆಯ್ತು, ನಾವು ಮೇಡಮ್ ಅಂತ ಕೇಳ್ತೀವಿ.